ಕಾಂಗ್ರೆಸ್ ಪಕ್ಷ ಭರ್ಜರಿಯಾಗಿ ಜಯವನ್ನ ಗಳಿಸಿದಂತಹ ಸಂದರ್ಭದಲ್ಲಿ ಅಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ವಿರಾಜಮಾನರಾಗಿದ್ರು. ಅವರು ಬಹುಶಃ ಚುನಾವಣೆಯಲ್ಲಿ ಗೆಲುವು ಪ್ರಾಪ್ತವಾದಾಗ ಸರ್ವೇ ಸಾಮಾನ್ಯವಾಗಿ ಪಕ್ಷದ ಅಧ್ಯಕ್ಷರು ಯಾರು ಇರ್ತಾರೋ ಅವರು ಮುಖ್ಯಮಂತ್ರಿ ಆಗುವಂತ ಒಂದು ವಾಡಿಕೆ. ಆದರೆ ರಾಷ್ಟ್ರೀಯ ನಾಯಕರು ಈ ಹಿಂದೆ ಮುಖ್ಯಮಂತ್ರಿಯಾಗಿ ಕಾರ್ಯ ಮಾಡಿದಂತ ಮತ್ತು ಅನುಭವಶಾಲಿಗಳಾದಂಥ ಸಿದ್ದರಾಮಯ್ಯನವರಿಗೆ ಮೊದಲ ಅವಕಾಶ ಕೊಟ್ಟು ತದನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಕೊಡುವಂತ ನಿರ್ಧಾರ ಕೈಗೊಂಡ್ರು. ಬಹುಶಃ 5 ವರ್ಷದ ಅವಧಿಯಲ್ಲಿ 2.5 ವರ್ಷ ಸಿದ್ದರಾಮಯ್ಯನವರು, ಮಿಕ್ಕಂತ 2.5 ವರ್ಷ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬೇಕು ಅಂತ ನಿರ್ಣಯ ಮಾಡಿದ್ರು. ಆದರೆ 2 ವರ್ಷ ತುಂಬಿ 2.5 ವರ್ಷ ದಾಟತಿ ಸಿದ್ದರಾಮಯ್ಯನವರು. ಆದರೂ ಸಹ ಆಡಿದ ಮಾತಿನಂತೆ ಏನು ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಕಾರ್ಯ ಮಾಡ್ತಾ ಇದ್ರು, ಆದರೂ ಅವರು ತಮ್ಮ ತಾಳ್ಮೆ ಸಹನೆಯನ್ನ ಕಳೆದುಕೊಳ್ಳದೆ ಶ್ರೀ ಜಗದ್ಗುರು ರಂಭಾಪುರಿ ಪೀಠದ ಜಗದ್ಗುರು ವೀರಗಂಗಾಧರ ಅಜ್ಜಯ್ಯನವರ ಮೇಲೆ ಏನೊಂದು ಭಕ್ತಿ ಭಾವನೆಯನ್ನಿಟ್ಟು ನಾನು ಮುಖ್ಯಮಂತ್ರಿ ಆಗೇ ಆಗ್ತೇನೆ ಅನ್ನುವಂತ ಒಂದು ದೃಢ ನಿಶ್ಚಯ ಏನು ಅವರ ಮನಸ್ಸಿನಲ್ಲಿತ್ತು. ಬಹುಶಃ ಅದು ನಿನ್ನೆ ನವದೆಹಲಿಯಲ್ಲಿ ಆ ಪಕ್ಷದ ರಾಷ್ಟ್ರೀಯ ನಾಯಕರು ಸೇರಿ ಒಂದು ತೀರ್ಮಾನವನ್ನ ಕೈಗೊಂಡಿರುವಂತದ್ದು ನಿಜವಾಗಲೂ ಅವರ ದುಡಿತಕ್ಕ ಸಿಕ್ಕಂತ ಪ್ರತಿಫಲ ಅಂತ ಭಾವಿಸ್ತಾ ಇದ್ದೇವೆ. ಸಿದ್ದರಾಮಯ್ಯನವರು ಕೂಡ ಉದಾರ ಅಂತಃಕರಣದಿಂದ ಆ ಸ್ಥಾನವನ್ನ ಅವರಿಗೆ ಬಿಟ್ಟು ಕೊಡುವುದರ ಮೂಲಕ ಒಂದು ಮುತ್ಸದ್ದಿತನವನ್ನ ಮಾಡಿರುವಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಮೆಚ್ಚಿಕೊಳ್ಬೇಕಾಗ್ತಾ ಇದೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಒಳ್ಳೆ ರೀತಿಯಿಂದ ನಡೆಸಲಿ, ಜಾತಿಗಳಲ್ಲಿ ತಾರತಮ್ಯವಾಗಲಿ, ಕೋಮು ದ್ವೇಷ ಉಂಟಾಗುವಂತ ಸಂಘರ್ಷದ ಪ್ರಸಂಗಗಳಾಗಲಿ ಬರಬಾರದು. ಎಲ್ಲಾ ವರ್ಗದ ಎಲ್ಲಾ ಸಮುದಾಯದ ಜನರನ್ನ ಮೇಲೆತ್ತುವಂತ ಕಾರ್ಯ ಆಗ್ಬೇಕು. ಯಾಕಂದ್ರೆ ನಾವೆಷ್ಟೇ ಬಡತನವನ್ನ ದೂರ ಮಾಡಿದ್ದೇವೆ ಅಂತ ಹೇಳಿದ್ರು ಕೂಡ ಸಾಲದು. ಮನೆ ತಾನೇ ಭಟ್ಕಳದಲ್ಲಿ ಹೊಟ್ಟೆಪಾಡಿಗಾಗಿ ಕೇವಲ ಕಪ್ಪೆ ಚಿಪ್ಪು ಆಯ್ದು ಜೀವನ ಮಾಡುವಂತ ಜನರ ಬದುಕು ನೋಡಿದ್ರೆ 10-11 ಜನರು ನೀರು ಪಾಲಾಗಿದ್ದನ್ನ ನಾವು ನೋಡ್ತೇವೆ. ಬಹುಶಃ ಇಂಥ ಜೀವಿಗಳಿಗೆ ಒಂದು ಕೈತುಂಬ ಕೆಲಸ ಮತ್ತು ಆ ಕೆಲಸಕ್ಕೆ ತಕ್ಕ ಸಂಪಾದನೆ ಬರುವಂತ ರೀತಿಯಲ್ಲಿ ಜನರಿಗೆ ಆರ್ಥಿಕವಾಗಿ ಫಲ ಉಂಟು ಮಾಡುವಂತ, ತಮ್ಮ ಕಾಲ ಮೇಲೆ ತಾವು ನಿಂತು ಬದುಕುವಂತ ಶಕ್ತಿ ತುಂಬುವಂತ ಯೋಜನೆಗಳು ಸರ್ಕಾರದಲ್ಲಿ ಆಗ್ಬೇಕು. ಮತ್ತು ಜಾತಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ಸಂಘರ್ಷ ನಡೀತಾ ಇದೆ. ಶಾಲಾ ವ್ಯವಸ್ಥೆಯಲ್ಲಿ ಹಿಂದೆ ಸಮವಸ್ತ್ರ ಅಂತೇಳಿ ಅವರು ಯಾವ ಜಾತಿಯವರೇ ಇರಲಿ, ಯಾವ ಜನಾಂಗದವರೇ ಇರಲಿ, ಶಾಲೆಯ ಶಿಸ್ತು ನಿಯಮವನ್ನ ಪರಿಪಾಲಿಸಿ ಬಂದಂತ ದಿನಗಳಿತ್ತು. ಆದ್ರೆ ಇವತ್ತು ಓದುವಂತ ವಿದ್ಯಾರ್ಥಿಗಳಲ್ಲಿನೂ ಕೂಡ ಜಾತಿಯ ಮನೋಭಾವನೆಗಳು ಇವತ್ತು ಬೆಳೆಯುವಂತ ವ್ಯವಸ್ಥೆ ನಿರ್ಮಾಣಗೊಳ್ತಾ ಇದೆಯಲ್ಲ, ಇದಕ್ಕೆ ಧರ್ಮಪೀಠಗಳಿಗೆ ಬಹಳಷ್ಟು ನೋವು ಅನಿಸ್ತಾ ಇದೆ. ಹಾಗಾಗಬಾರ್ದು. ಯಾರದೇ ಆಗಲಿ, ಅದು ಜೀವ. ಆ ಜೀವ ಒಂದು ಸಲ ಕಳೆದು ಹೋದ್ರೆ ಮತ್ತೆಂದು ನಮಗೆ ಸಿಗಲಾರದು. ಆ ಅಮೂಲ್ಯವಾದಂತ ಜೀವದ ರಕ್ಷಣೆ ನಮ್ಮೆಲ್ಲರ ಹೊಣೆ ಆಗ್ಬೇಕು. ಮತ್ತು ಅಧಿಕಾರ ಸೂತ್ರ ಹಿಡಿದಂತ ಏನು ರಾಜಕಾರಣಿಗಳು ಇದರ ಬಗ್ಗೆ ಒಂದು ಹೆಚ್ಚಿನ ಮುತುವರ್ಜಿ ವಹಿಸಿ ಪೊಲೀಸ್ ಪಡೆಯನ್ನು ಬಹಳಷ್ಟು ಸಶಕ್ತಗೊಳಿಸಿ ಚುರುಕು ಮುಟ್ಟಿಸುವಂತ ಕೆಲಸ ಆದ್ರೆ ಬಹಳ ಒಳ್ಳೇದಾದೀತು. ನಾವು ಬಹಳಷ್ಟು ಅಪೇಕ್ಷೆಯನ್ನ ಈ ರಾಜ್ಯದ ಅಭಿವೃದ್ಧಿಗಾಗಿ ನಾವು ಇಟ್ಟಿದ್ದೇವೆ. ಮತ್ತು ಬಡ ಜನರು ಮೇಲೆತ್ತಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಕೆಲವು ಯೋಜನೆಗಳು, ಪ್ರಯೋಜನ ಇಲ್ಲದಂತ ಯೋಜನೆಗಳು ಸೇರಿ ಸರ್ಕಾರದ ಬೊಕ್ಕಸ
ಬಹಳಷ್ಟು ಅದಕ್ಕೆ ಖರ್ಚಾಗ್ತಾ ಇದೆ. ಹಾಗಾಗಬಾರ್ದು. ಅಭಿವೃದ್ಧಿ ಕಾರ್ಯಗಳನ್ನ ಮೊದಲು ಗಮನದಲ್ಲಿಟ್ಟು ಆ ನಂತರದಲ್ಲಿ ಹಂತ ಕಾರ್ಯಗಳನ್ನ ಮಾಡೋದು ಒಳಿತಂತ ನಮಗನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನೂತನ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದಂತ ಡಿ.ಕೆ. ಶಿವಕುಮಾರ್ ಅವರು ಇಂಥ ಎಲ್ಲ ಗಟ್ಟಿ ನಿಲುವುಗಳನ್ನ ತೆಗೆದುಕೊಳ್ಳುವಂತ ಒಂದು ಆತ್ಮಬಲ ಶಕ್ತಿ ಅವರಿಗೆ ಬರಲಿ. ಮತ್ತು ಅವರ ಪಕ್ಷದವರಾಗ್ಲಿ ವಿರೋಧ ಪಕ್ಷದವರಾಗ್ಲಿ ಒಳ್ಳೆಯ ಕಾರ್ಯ ಮಾಡಿದಾಗ ಬೆಂಬಲಿಸಿ ಅದನ್ನು ಬೆಳೆಸಿ, ಅಲ್ಲದ ಕಾರ್ಯಗಳನ್ನು ಮಾಡಿದಾಗ ಅದನ್ನು ಸರಿಪಡಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಹೊರತು ಸಂಘರ್ಷದಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಆಗಲಾರದು. ಆದರೂ ತಮ್ಮ ಜಾಣ್ಮೆ ಮತ್ತು ಎಲ್ಲರ ಸಹಕಾರದಿಂದ ಆ ಕಾರ್ಯವನ್ನ ಡಿ.ಕೆ. ಶಿವಕುಮಾರ್ ಅವರು ನಿರ್ವಹಿಸಬಲ್ಲರು. ಇಂದು ಕೂಡ ನಾವು ರಾಮನಗರದಲ್ಲಿ ಹೋದಾಗ ಈ ಮಾತನ್ನ ನಾವು ಹೇಳಿದ್ವಿ. ಆದ್ರೆ ಸ್ವಲ್ಪ ಕಾಲ ಬಹಳಷ್ಟು ವಿಳಂಬವಾದರೂ ಕೂಡ 2.5 ವರ್ಷ ನಂತರವಾದರೂ ಇಂಥ ಒಂದು ಪ್ರಸಂಗ ಈಗ ಅವರ ಪಾಲಿಗೆ ಬಂದಿರುವಂತದ್ದು ಆ ಪರಮಾತ್ಮನ ಒಂದು ಕೊಡುಗೆ. ಅದು ಪರಮ ಪೂಜ್ಯ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳ ಆಶೀರ್ವಾದ ಫಲ ಅಂತೇಳಿ ನಾವಾದರೂ ಕೂಡ ಭಾವಿಸ್ತಾ ಇದ್ದೇವೆ. ಅವರಿಗೆ ಮತ್ತು ಅವರ ಸಂಪುಟದ ಎಲ್ಲ ಸಚಿವರಿಗೂ ಕೂಡ ಒಳ್ಳೆಯದಾಗಲಿ, ಜನರ ಸಮಸ್ಯೆಗಳಿಗೆ ಪರಿಹಾರ ಕಾಣುವಂತ ದಿಶೆಯಲ್ಲಿ ಅವರು ಕಾರ್ಯ ಮಾಡಲಿ ಅಂತೇಳಿ ಹೃದಯ ತುಂಬಿ ಹಾರೈಸ್ತಾ ಇದ್ದೇವೆ.